ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್, MBBS, MD Medicine, MBBS from MS Ramaya Medical College from 2008 to 2013, MD General Medicine from 2014 to 2017 from Tamil Nadu, Kanyakumari Government Medical College. So first and foremost, I like to thank Dr. Reddy's Pharmaceutical for giving me this opportunity. ಎಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಒಂದು ಈ ಟಾಪಿಕ್ ಗ್ಯಾಸ್ಟ್ರೋ, ಇವತ್ತಿನ ಟಾಪಿಕ್ ಬಂದು ನಾವು ಗ್ಯಾಸ್ಟ್ರೋ ಸಬ್ಜೆಕ್ಟ್ ಅಂದ್ರೆ ಒಂದು ಈಸೋಫೇಗಸ್ ಅನ್ನೋ ಒಂದು ಆರ್ಗನ್ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ. ಈ ಆರ್ಗನ್ ಬಂದು ಹೊಟ್ಟೆ ತನಕ ಹೋಗುತ್ತೆ. ಇದೊಂದು ಟ್ಯೂಬ್, ಅಂದ್ರೆ ನಾವು ಒಂದು ಫುಡ್ ಅನ್ನು ತಗೊಂತೀವಲ್ಲ, ಆ ಫುಡ್ ತಗೊಂಡು ಹೊಟ್ಟೆಗೆ ಹೋಗುವ ಒಂದು ಟ್ಯೂಬ್ ನ ಈಸೋಫೇಗಸ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಈಸೋಫೇಗಸ್ 3 ಭಾಗ ಆಗಿ ಡಿವೈಡ್ ಮಾಡಿರುತ್ತಾರೆ. ಒಂದು ಅಪ್ಪರ್ ಪಾರ್ಟ್, ಮಿಡಿಲ್ ಪಾರ್ಟ್ ಅಂಡ್ ಲೋವರ್ ಪಾರ್ಟ್ ಆಗಿ ಮೂರು ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಇಲ್ಲಿ ಈ ಈಸೋಫೇಗಸ್ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಏನಕ್ಕೆ ಅಂದ್ರೆ ಯಾವುದೇ ಒಂದು ಫುಡ್, ಯಾವುದೇ ಒಂದು ನೀರಿನ ಅಂಶ, ಇಲ್ಲಾಂದ್ರೆ ಯಾವುದೇ ಒಂದು ಘನ ಪದಾರ್ಥ ತಗೊಂಡ್ರು ಈ ಈಸೋಫೇಗಸ್ ಮುಖಾಂತರವಾಗಿ ಹೋಗ್ಬೇಕಾಗುತ್ತೆ. ಸೊ ಈ ಈಸೋಫೇಗಸ್ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ಇಲ್ಲಿ ನಾವು ಹಲವು ರೋಗಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಪ್ರಮುಖವಾಗಿ ಮತ್ತೆ ತುಂಬಾ ಕಾಮನ್ ಆಗಿ ನೋಡೋ ಒಂದು ಡಿಸೀಸ್ ಬಂದು GERD, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂತ ನಾವು ಕರಿತೀವಿ. ಏನಿದು ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂತ? ಸೊ ಇಲ್ಲಿ ನಮ್ಮ ಈ ಒಂದು ಆಸಿಡ್ ಅಂತ ನಾವು ಏನ್ ಕರಿತೀವಿ, HCl, ಹೈಡ್ರೋಕ್ಲೋರಿಕ್ ಆಸಿಡ್, ಈ ಒಂದು ಆಸಿಡ್ ಯೂಶಲಿ ನಮ್ಮ ಹೊಟ್ಟೆಯಲ್ಲಿ ಇರ್ಬೇಕು. ಆದ್ರೆ ಈ ಒಂದು ರಸ ಇದೆ ಅಲ್ವಾ, HCl, ಇದು ಬಂದು ಈಸೋಫೇಗಸ್ ಅಲ್ಲಿ ಮೇಲೆ ಬರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ರಿಫ್ಲೆಕ್ಸ್ ಅಂತ ಕರೀತಾರೆ. ಈ ರಿಫ್ಲೆಕ್ಸ್ ಏನಾಗುತ್ತೆ, ಆ ಒಂದು HCl ಬಂದು ಈಸೋಫೇಗಸ್ ಎಂಡೋಥೀಲಿಯಂ ಅಂತ ಕರಿತೀವಿ, ಈ ಲೈನಿಂಗ್, ಆ ಲೈನಿಂಗ್ ಬಂದು ತುಂಬಾ ಡ್ಯಾಮೇಜ್ ಮಾಡ್ಬಿಟ್ಟು ಪೇಷಂಟ್ಸ್ಗೆ ಯಾವ ತರ ಒಂದು ಲಕ್ಷಣ ನೋಡ್ತೀವಿ ಅಂದ್ರೆ, ಒಂದು ಹಾರ್ಟ್ ಬರ್ನ್ ಅಂತ ಕರಿತೀವಿ. ಅಂದ್ರೆ ಚೆಸ್ಟ್ ಪೇನ್ ತರ ಬರುತ್ತೆ, ಆದ್ರೆ ಉರಿಯುತ್ತೆ. ಅದಾದ್ಮೇಲೆ ಗಂಟ್ಲು, ಬಾಯಲ್ಲಿ ಆ ಒಂದು ರಿಫ್ಲೆಕ್ಸ್ ಪಾರ್ಟ್ಸ್ ಇರುತ್ತಲ್ಲ, ಹೊಟ್ಟೆಯ ಒಂದು ಕಂಟೆಂಟ್ಸ್ ಅಂತ ಕರಿತೀವಿ, ಅದು ಬಂದು ಬಾಯಲ್ಲಿ ಬರುತ್ತೆ. ಸೊ ಈ ಒಂದು ಡಿಸೀಸ್ ನ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂತ ಕರಿತೀವಿ. ಇದು ತುಂಬಾ ಕಾಮನ್ ಆಗಿ ನಾವು ನೋಡೋದು ಬಂದು ಒಬೆಸಿಟಿ ಪೇಷಂಟ್ಸ್, ಅಂದ್ರೆ ದಪ್ಪ ಇರ್ತಾರಲ್ಲ ಅವರು. ನೆಕ್ಸ್ಟ್ ಸೆಕೆಂಡ್ ಜಾಸ್ತಿ ಆಯಿಲ್ ಫುಡ್ ತಗೊಳ್ಳೋರು. ಥರ್ಡ್ ಬಂದು ಡಯಾಬಿಟಿಕ್ಸ್ ಪೇಷಂಟ್ಸ್ ಅಲ್ಲಿ, ಆಮೇಲೆ ಸ್ಮೋಕರ್ಸ್ ಅಲ್ಲಿ ನಾವು ನೋಡ್ತೇವೆ, ಆಲ್ಕೋಹಾಲಿಕ್ ಪೇಷಂಟ್ಸ್ ಅಲ್ಲಿ ನೋಡ್ತೇವೆ. ಈ ಒಂದು ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಟ್ರೀಟ್ಮೆಂಟ್ ಅಂತ ನಾವು ಇನ್ವೆಸ್ಟಿಗೇಷನ್ ಅಂತ ನೋಡಿದ್ರೆ ಯೂಶಲಿ ಸಿಂಪ್ಟಮ್ಸ್ ಬೇಸಿಸ್, ಅದಾದ್ಮೇಲೆ ಅಸೋಸಿಯೇಷನ್ ವಿತ್ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ನೋಡಿಬಿಟ್ಟು ನಾವು GERD ನ ಡಯಾಗ್ನೋಸ್ ಮಾಡ್ತೀವಿ. ಈ GERD ಟ್ರೀಟ್ಮೆಂಟ್ ನಾವು ನೋಡೋದಾದ್ರೆ, ಫಸ್ಟ್ ಬಂದು ಸಪೋಸ್ ಪೇಷಂಟ್ ಈಸ್ ಒಬೇಸ್, ದಪ್ಪ ಇದ್ದಾರೆ ಅಂದ್ರೆ ಅವರಿಗೆ ವೇಟ್ ಲಾಸ್ ನ ನಾವು ಸಜೆಸ್ಟ್ ಮಾಡಬೇಕು. ಸೆಕೆಂಡ್ ಬಂದು ಆದಷ್ಟು ನೈಟ್ ಟೈಮ್ ಸ್ಮಾಲ್ ಫುಡ್, ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಊಟ ಮಾಡಬೇಕು ಅಂತ ತಿಳಿಸ್ಬೇಕು. ಥರ್ಡ್ ಬಂದು ಆಫ್ಟರ್ ಡಿನ್ನರ್, ಊಟ ಆದ್ಮೇಲೆ ಸ್ವಲ್ಪ ವಾಕಿಂಗ್, ಮೈಲ್ಡ್ ವಾಕಿಂಗ್ ಮಾಡ್ಬಿಟ್ಟು ಮಲಗ್ಬೇಕು ಅಂತ ಹೇಳೋದು. ಏಕೆ ಅಂದ್ರೆ ಸೊ ಈ ಊಟ ಮಾಡಿದ್ಮೇಲೆ ಈ ಕಂಟೆಂಟ್ಸ್ ಮಲಗಿದ ತಕ್ಷಣ ರಿವರ್ಸ್ ಅಂದ್ರೆ ರಿಫ್ಲೆಕ್ಸ್ ಆಗುತ್ತೆ ಈಸೋಫೇಗಸ್ ಅಲ್ಲಿ. ಸೊ ಇದನ್ನ ಟ್ರೀಟ್ಮೆಂಟ್. ಥರ್ಡ್ ಬಂದು ಮೆಡಿಕೇಶನ್ಸ್ ನೋಡಿದ್ರೆ PPIs, ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್, ನೆಕ್ಸ್ಟ್ H2 ಬ್ಲಾಕರ್ಸ್, ಅಸೋಸಿಯೇಟೆಡ್ ವಿತ್ ಲಿವೋಸಲ್ಫರೈಡ್ ಕಾಂಬಿನೇಷನ್, ಇವೆಲ್ಲ ಬಂದು ಈ GERD ರಿಫ್ಲೆಕ್ಸ್ ಡಿಸೀಸ್ಗೆ ಟ್ರೀಟ್ಮೆಂಟ್. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ನೆಕ್ಸ್ಟ್ ಇನ್ನೊಂದು ಸಿಂಪ್ಟಮ್, ಈಸೋಫೇಗಸ್ ಸಿಂಪ್ಟಮ್ ಅಂತ ನಾವು ನೋಡಿದ್ರೆ, ಪೇಷಂಟ್ ಬಂದು ಕುಡಿಯಲು
ನುಂಗಲು ಅಂದ್ರೆ ಊಟಕ್ಕೆ ಇಲ್ಲ ಅಂದ್ರೆ ನೀರು ಕುಡಿಯೋದಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ಅದನ್ನ ನಾವು ಡಿಸ್ಪೇಜಿಯಾ ಅಂತ ಕರಿತೀವಿ. ಈ ಒಂದು ಈಸೋಫೇಗಸ್ ಒಂದು ಸಿಂಪಲ್. ಸಪೋಸ್ ಡಿಸ್ಪೇಜಿಯಾ ಜೊತೆಗೆ ಕುಡಿಯಲು ಇಲ್ಲಾಂದ್ರೆ ನುಂಗಲು ನೋವಾದ್ರೆ ಅದನ್ನ ನಾವು ಒಡೈನೋಫೇಜಿಯಾ ಅಂತ ಕರಿತೀವಿ. ಏನಿದು ಒಡೈನೋಫೇಜಿಯಾ ಅಂತ ನೋಡೋದಿದ್ರೆ ಪೇನ್ ವಿತ್ ಸ್ವಾಲೋಯಿಂಗ್ ಅಂದ್ರೆ ನುಂಗುವಾಗ ನೋವು ಕಷ್ಟವಾಗಿ ಹೋಗುವುದು ಅದನ್ನ ಒಡೈನೋಫೇಜಿಯಾ ಅಂತ. ಈ ಒಂದು ಸಿಂಪ್ಟಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಸೋಫೇಗಸ್ ಕಂಡೀಷನ್ ಅಲ್ಲಿ. ಯಾವುದೇ ಒಂದು ವ್ಯಕ್ತಿ ಸರಿಸುಮಾರು 50 ವರ್ಷ ಮೇಲೆ ಬಂದು ಈ ಸಿಂಪ್ಟಮ್ ನುಂಗಲು ಕಷ್ಟ ಆಗ್ತಾ ಇದೆ ಅಂತ ಕೇಳಿದ್ರೆ ಫಸ್ಟ್ ಬಂದು ನಾವು ಸಿಂಪ್ಟಮ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಆ ವ್ಯಕ್ತಿಗೆ ಸಾಲಿಡ್ ಅಂದ್ರೆ ಘನ ಪದಾರ್ಥ ನುಂಗಲು ಕಷ್ಟವಿದೆಯಾ ಇಲ್ಲ ಅಂದ್ರೆ ದ್ರವ ಪದಾರ್ಥ ಅಂದ್ರೆ ಲಿಕ್ವಿಡ್ಸ್. ಸೊ ಫಸ್ಟ್ ಪೇಷಂಟ್ ಸರ್ ನಾನು ಊಟ ಚೆನ್ನಾಗಿ ಮಾಡ್ತಾ ನೀರೆಲ್ಲ ಚೆನ್ನಾಗಿ ನುಂಗ್ತಾ ಇದ್ದೀನಿ, ಊಟ ಹೋಗ್ತಾ ಇಲ್ಲ ಅಂದ್ರೆ ಸಪ್ಸ್ ಇಲ್ಲಿ ಒಂದು ಗಡ್ಡೆ ಏನಾದ್ರೂ ಈಸೋಫೆಗಸ್ ಒಳಗಡೆ ಬೆಳೀತಾ ಇದೆ ಅಂದ್ರೆ ಸ್ವಲ್ಪ ಜಾಗ ಬಿಟ್ಬಿಟ್ಟು ಈ ಗಡ್ಡೆ ಬೆಳೆದಿದೆ ಅಂದ್ರೆ ಸ್ಟಾರ್ಟಿಂಗ್ ಏನಾಗುತ್ತೆ ಘನ ಪದಾರ್ಥ ಹೋಗೋದು, ಆದ್ರೆ ದ್ರವ ಪದಾರ್ಥ ಅಂದ್ರೆ ನೀರು ಜ್ಯೂಸ್ ಎಲ್ಲ ಹೋಗುತ್ತೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಘನ ಪದಾರ್ಥ ಮತ್ತು ದ್ರವ ಪದಾರ್ಥ ಎರಡಕ್ಕೂ ತೊಂದರೆ ಆಗ್ತಾ ಇದೆ ಅಂದ್ರೆ ಅಲ್ಲಿ ಕಂಪ್ಲೀಟ್ ಅಬ್ಸ್ಟ್ರಕ್ಷನ್ ಆಗಿದೆ ಅಂತ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಈ ಡಿಸ್ಫೇಜಿಯಾ ಒಡೈನೋಫೇಜಿಯಾ ಬಂದು ಯೂಶಲಿ ಸ್ಮೋಕರ್ಸ್ ಅಲ್ಲಿ ನೋಡ್ತೀವಿ, ಆಲ್ಕೋಹಾಲಿಕ್ ಪೇಷಂಟ್ಸ್, ಅದಾದ್ಮೇಲೆ ತಂಬಾಕು ಜಾಸ್ತಿ ಸೇವನೆ ಮಾಡೋದ್ರಲ್ಲಿ ಅವರಿಗೆ ಅಸೋಸಿಯೇಟೆಡ್ ಕ್ಯಾನ್ಸರ್ ಕೂಡ ಇರುತ್ತೆ. ಓರಲ್ ಕ್ಯಾನ್ಸರ್ ಇಲ್ಲಾಂದ್ರೆ ಲರಿಂಜಲ್ ಕ್ಯಾನ್ಸರ್ ಅಂತ ಬರುತ್ತೆ. ಸೊ ಈ ಡಿಸ್ಫೇಜಿಯಾ ಒಡೈನೋಫೇಜಿಯಾ ಪೇಷಂಟ್ಸ್ ನ ತುಂಬಾ ಕಾಮನ್ ಆಗಿ ನಾವು ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅವರಿಗೆ ರೆಫರ್ ಮಾಡ್ತೀವಿ. ಈ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅವರು ಏನ್ ಮಾಡ್ತಾರೆ, ಅವರಿಗೆ ಅವರ ಒಂದು ಪ್ರೊಫೆಷನ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅವ್ರು ಬಂದು ಫ್ರಮ್ ದ ಟಿಪ್ ಆಫ್ ದಿ ಮೌತ್ ಟು ಟಿಪ್ ಆಫ್ ದಿ ಏನಸ್ ಎಲ್ಲ ಲಿವರ್ ಡಿಸೀಸ್, ಪ್ಯಾಂಕ್ರಿಯಾಸ್, ಈಸೋಫೆಗಸ್, ಕೋಲಾನ್ ಎಲ್ಲದ್ರ ಬಗ್ಗೆ ಓದಿರ್ತಾರೆ. ಸೊ ನಾವು ಅವರಿಗೆ ರೆಫರ್ ಮಾಡ್ತೀವಿ. ರೆಫರ್ ಮಾಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಇಂಥ ಒಂದು ಪೇಷಂಟ್ಸ್ ಡಿಸ್ಫೇಜಿಯಾ ಇಲ್ಲ ಒಡೈನೋಫೇಜಿಯಾ ಅಂತ ಪ್ರೆಸೆಂಟ್ ಆದವರಿಗೆ ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಬೇಸಿಕ್ ಇನ್ವೆಸ್ಟಿಗೇಷನ್, ರಕ್ತದ ಪರೀಕ್ಷೆ ಮಾಡ್ತಾರೆ. ಅಂದ್ರೆ CBC, ಟೋಟಲ್ ಕೌಂಟ್, ಆಮೇಲೆ RBS, ಶುಗರ್ ವ್ಯಾಲ್ಯೂ. ಅದಾದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿ ಬಂದ್ರೆ ಅದರಲ್ಲಿ ಈಸೋಫೇಜೋಗ್ರಾಮ್ ಇಲ್ಲ ಅಂದ್ರೆ ಬೇರಿಯಂ ಸ್ವ್ಯಾಲೋ ಅಂತ ಮಾಡ್ತಾರೆ. ಇದು ಏನು ಅಂತ ಹೇಳೋದಿದ್ರೆ ಬೇರಿಯಂ ಎನಿಮಾ ಅಂತ. ಸೊ ಈ ಬೇರಿಯಂ ಎಂಬ ಕಂದು ಪಾಕವನ್ನು ಸೇವನೆ ಮಾಡಿಬಿಟ್ಟು ಅದು ಬಂದು ಒಂದು ರೇಡಿಯೋಪೇಕ್ ಸಬ್ಸ್ಟೆನ್ಸ್. ಇದನ್ನ ಎಕ್ಸ್ರೇ ತೆಗಿತಾರೆ. ಎಕ್ಸ್ರೇ ತೆಗೆದ್ರೆ ಎಕ್ಸ್ರೇ ಅಲ್ಲಿ ಟ್ಯೂಬ್, ಈಸೋಫೆಗಸ್ ಟ್ಯೂಬ್ ನ ನಾವು ನೋಡ್ಬಿಟ್ಟು ಅಲ್ಲಿ ಯಾವ ತೊಂದರೆ ಇದೆ ಅಂತ ನೋಡ್ಬಿಟ್ಟು ಡಯಾಗ್ನೋಸ್ ಮಾಡ್ತಾರೆ. ಇನ್ನೊಂದು ಬಂದು ಅಪ್ಪರ್ ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಅಂದ್ರೆ ಒಂದು ಕ್ಯಾಮ್ರಾ, ಒಂದು ಟ್ಯೂಬ್ ನ ಬಾಯಿ ಒಳಗಡೆ ಹಾಕ್ಬಿಟ್ಟು, ಬಾಯಿ ಇಲ್ಲಾಂದ್ರೆ ಮೂಗ್ ಒಳಗಡೆ ಹಾಕ್ಬಿಟ್ಟು ಕ್ಯಾಮ್ರಾ ಮುಖಾಂತರವಾಗಿ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ಬಿಟ್ಟು ಅದನ್ನ ಡಯಾಗ್ನೋಸ್ ಮಾಡಿ ಅಲ್ಲಿ ಏನಾದ್ರೂ ತೊಂದರೆ ಇದೆಯಾ ಅಂತ ನೋಡೋದನ್ನ ಅಪ್ಪರ್ ಎಂಡೋಸ್ಕೋಪಿ ಅಂತ ಕರೀತಾರೆ. ಈ ಅಪ್ಪರ್ ಎಂಡೋಸ್ಕೋಪಿ ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಒಂದು ಅಲ್ಲಿ ಡಯಾಗ್ನೋಸಿಸ್ ಮಾಡೋದಕ್ಕೂ ಯೂಸ್ ಆಗುತ್ತೆ. ಸೆಕೆಂಡ್ ಅಲ್ಲಿ ಟ್ರೀಟ್ಮೆಂಟ್, ಅಲ್ಲಿ ಏನಾದ್ರೂ ಮಾಂಸ ಬೆಳೆದಿದೆಯಾ ಇಲ್ಲಾಂದ್ರೆ ಯಾವುದೇ ಒಂದು ಟ್ಯೂಮರ್ ಆಗ್ಲಿ ಇಲ್ಲ ಗಡ್ಡೆ ಬೆಳೆದಿದೆ ಅಂದ್ರೆ ಅಲ್ಲಿ ಥ್ರೂ ಎಂಡೋಸ್ಕೋಪಿ ಆಪರೇಷನ್ ಮಾಡೋಕ್ಕೂ ಯೂಸ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಈ ಒಂದು ಗಡ್ಡೆ ಬೆಳೆಯೋದಕ್ಕೆ ಏನ್ ರೀಸನ್ಸ್ ಅಂದ್ರೆ, ಒಂದು ಯಾವುದೇ ಒಂದು ಪೇಷಂಟ್ ಕೀಮೋಥೆರಪಿಗೆ ಎಕ್ಸ್ಪೋಸ್ ಆದ್ರೆ, ನೆಕ್ಸ್ಟ್ ಸಪೋಸ್ ಬೋನ್ಸ್ ಗೆ ಎಕ್ಸ್ಪೋಸ್ ಆದ್ರೆ, ಚರ್ಮ ರೋಗ ಜಾಗ್ರನ್ ಸಿಂಡ್ರೋಮ್ ಅಂತ ಒಂದು ಡಿಸೀಸ್ ಏನಾದ್ರೂ ಇತ್ತು ಅಂದ್ರೆ ಕೂಡ ಈ ಪೇಷಂಟ್ಗೆ ಡಿಸ್ಫೇಜಿಯಾ ಅಂತ ನಾವು ನೋಡ್ತೀವಿ. ದೆನ್ ಯಾವುದೇ ಒಂದು ಈ ಟ್ಯೂಬ್ ಆಚೆ ಯಾವುದೇ ಒಂದು ಗಡ್ಡೆ ಇಲ್ಲ ಟ್ಯೂಮರ್ ಅಂತ ಬೆಳೀತಾ ಇದೆ ಅಂದ್ರೆ ಪ್ರೆಸ್ ಮಾಡ್ತಾ ಇದ್ರು ಕೂಡ ಪೇಷಂಟ್ಗೆ ಡಿಸ್ಫೇಜಿಯಾ ನುಂಗುವಿಕೆ ಬಂದು ಕಷ್ಟವಾಗುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ಡಿಸೀಸ್ ಅಂತ ನಾವು ನೋಡಿದ್ರೆ APD, ಆಸಿಡ್ ಪೆಪ್ಟಿಕ್ ಡಿಸೀಸ್. ಅಂದ್ರೆ ಈ ಒಂದು
ಆಸಿಡ್ ಪೆಪ್ಟಿಕ್ ಡಿಸೀಸ್ ಅಲ್ಲಿ ನಾವು ಸ್ಪೆಷಲಿ ಡಿಯೋಡಿನಲ್ ಅಲ್ಸರ್ಸ್ ಅಸೋಸಿಯೇಷನ್ ವಿತ್ ಈಸೋಫೇಜಿಯಲ್ ಅಲ್ಸರ್ಸ್ ಅಂತ ನಾವು ನೋಡ್ತೇವೆ. ಇನ್ನೂ ಒಂದು ಡಿಸೀಸ್ ಬಂದು ಈಸೋಫೆಜೈಟಿಸ್. ಈ ಈಸೋಫೆಜೈಟಿಸ್ ಬಂದು ಇನ್ಫೆಕ್ಷನ್ ಆಫ್ ಈಸೋಫೆಗಸ್, ಅಂದ್ರೆ ಆ ಟ್ಯೂಬ್ಗೆ ಇನ್ಫೆಕ್ಷನ್ ಆಗೋದು. ಮೊಟ್ಟ ಮೊದಲು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಡಿಸೀಸ್ ಅಸೋಸಿಯೇಷನ್ ಬಂದು HIV, ಒಂದು ಕ್ಯಾಂಡಿಡಿಯಾಸಿಸ್. ಸೊ ಕ್ಯಾಂಡಿಡಿಯಾಸಿಸ್ ಪೇಷಂಟ್ಸ್ ಗೆ ನುಂಗುವಿಕೆ ಬಂದು ಅಂದ್ರೆ ಒಡೈನೋಫೇಜಿಯಾ ಇರುತ್ತೆ. ಅಂದ್ರೆ ಕ್ಯಾಂಡಿಡಿಯಾಸಿಸ್, ಓರಲ್ ಕ್ಯಾಂಡಿಡಿಯಾಸಿಸ್ ಆಗಿರೋರಿಗೆ ಮೋಸ್ಟ್ ಆಫ್ ದ ಟೈಮ್ ಈಸೋಫೇಜಿಯಲ್ ಕ್ಯಾಂಡಿಡಿಯಾಸ್ ಕೂಡ ಆಗಿರುತ್ತೆ. ಇಂಥ ಒಂದು ಪೇಷಂಟ್ಸ್ಗೆ ಫಸ್ಟ್ HIV ಟ್ರೀಟ್ಮೆಂಟ್, ಅದಾದ್ಮೇಲೆ ಫ್ಲೂಕೊನಜೋಲ್ 150 mg ಓಡಿ ಕೊಡ್ತೀವಿ. ಸೊ ಈಸೋಫೇಜಸ್ ಚಿಕಿತ್ಸೆ ಬಂದು ಪ್ರಧಾನವಾಗಿ ಯಾವ ತರ ಒಂದು ಆ ಒಂದು ಟ್ಯೂಮರ್ ನ ಯಾವ ತರ ತೆಗಿಬೇಕು ಅಂದ್ರೆ ಈಸೋಫೇಜಿಯಲ್ ಡಿಲೀಷನ್ ಅಂತ ಒಂದು ಪ್ರೊಸೀಜರ್. ನೆಕ್ಸ್ಟ್ ಬಂದು ಈಸೋಫೇಜಿಯಲ್ ರಿಸೆಕ್ಷನ್ ಅಂತ ನಾವು ನೋಡ್ತೇವೆ. ಸೊ ಈ ಈಸೋಫೇಜಿಯಲ್ ಡಿಲೀಷನ್, ಈಸೋಫೇಜಿಯಲ್ ರಿಸೆಕ್ಷನ್ ಅಂತ ಏನು ಡಿಸೀಸ್ ಇದೆಯೋ ಅದು ಬಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದ್ರೆ ಈ ಈಸೋಫೇಗಸ್ ಎಲ್ಲಿ ಒಂದು ಗಡ್ಡೆ ಬೆಳೆದಿತ್ತೋ ಅಲ್ಲಿ ಆ ಒಂದು ಭಾಗವನ್ನು ನಾವು ಅಪ್ಪರ್ ಪಾರ್ಟ್, ಲೋವರ್ ಪಾರ್ಟ್ ಆಗಿ ಡಿವೈಡ್ ಮಾಡ್ಬಿಟ್ಟು ಕಟ್ ಮಾಡ್ಬಿಟ್ಟು ಅದನ್ನ ಮತ್ತೆ ಪುನಃ ಅನಸ್ಟೋಮೋಸಿಸ್ ಅಂತ ಹೇಳ್ತಾರೆ. ಅನಸ್ಟೋಮೋಸಿಸ್ ಅಂದ್ರೆ ಸೂಚರಿಂಗ್ ಮಾಡ್ಬಿಟ್ಟು ಕನೆಕ್ಟಿವಿಟಿ ಮಾಡ್ತಾರೆ. ಸೊ ದಟ್ ಈಸ್ ಈಸೋಫೇಜಿಯಲ್ ಅನಸ್ಟೋಮೋಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಈ ಪೇಷಂಟ್ಸ್ ಸಪೋಸ್ ಇನ್ನೊಂದು ಡಿಸೀಸ್ ಅಂತ ನಾವು ನೋಡ್ತೇವೆ, ಅದು ಬಂದು ಸ್ಟ್ರಿಕ್ಚರ್ಸ್ ಅಂತ. ಏನಿದು ಸ್ಟ್ರಿಕ್ಚರ್ ಅಂದ್ರೆ ಸಪೋಸ್ ಈಸೋಫೇಗಸ್ ಒಂದು ಟ್ಯೂಬ್. ಸೊ ಈಸೋಫೇಗಸ್ ಕ್ಲೋಸ್ ಆಯ್ತು, ಯಾವುದೇ ಒಂದು ಬರ್ನ್ಸ್ ಆಗ್ಲಿ, ಇಲ್ಲಾಂದ್ರೆ ಆಸಿಡ್, ಸ್ವಾಲೋಯಿಂಗ್ ಆಸಿಡ್ ಆ ತರ ಇದ್ರೆ ಈ ಪೇಷಂಟ್ಸ್ ಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಂದು ಸ್ಟ್ರಿಕ್ಚರ್ ಅಂದ್ರೆ ಒಂದು ಟ್ಯೂಬ್ ಕ್ಲೋಸ್ ಆಗುತ್ತೆ. ಇಂಥ ಪೇಷಂಟ್ಸ್ಗೆ ಸ್ಟೆಂಟ್ ಹಾಕ್ತಾರೆ. ಸ್ಟೆಂಟ್ ಹಾಕ್ಬಿಟ್ಟು ಡೈಲೇಟೇಷನ್ ಮಾಡ್ಬಿಟ್ಟು ಈ ನುಂಗೋದಕ್ಕೆ ಕಷ್ಟವಿದ್ರೆ ಅದನ್ನ ಈಸಿಯಾಗಿ ಟ್ರೀಟ್ಮೆಂಟ್. ನೆಕ್ಸ್ಟ್ ಈ ಸ್ಟಿಚರ್ಸ್ ಸರೌಂಡಿಂಗ್ ಸಿಟ್ರಮೈಡ್ ಅಂತ ಒಂದು ಇಂಜೆಕ್ಷನ್ ಹಾಕ್ಬಿಟ್ಟು ಕೂಡ ಈ ಒಂದು ಈಸೋಫೇಜಿಯಲ್ ಸ್ಟ್ರಿಕ್ಚರ್ಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಈ ಈಸೋಫೇಗಸ್ ಬಂದು ಯೂಶಲಿ ಡಿಸೀಸ್ ನಾವು ಎಲ್ಡರ್ಲಿ ಪೇಷಂಟ್ಸ್ ಅಲ್ಲಿ ನಾವು ನೋಡ್ತೇವೆ. ಅದಾದ್ಮೇಲೆ ಸ್ಮೋಕರ್ಸ್, ಆಲ್ಕೋಹಾಲಿಕ್. ಸ್ಪೆಷಲಿ ಈಸೋಫೇಗಸ್ ಬಂದು ಈ ಟಾಪಿಕ್ ಬಂದು ಇಷ್ಟೇ. ಅಸೋಸಿಯೇಟೆಡ್ ಅದರ್ ಡಿಸೀಸ್ ಅಂತ ನಾವು ನೋಡಿದೀವಿ ಅಂದ್ರೆ ಸೊ ಬೇಸಿಕ್ಲಿ ನಾವ್ ಏನೇನ್ ನೋಡಿದೀವಿ ಇವತ್ತು, ವಾಟ್ ಈಸ್ ಈಸೋಫೇಗಸ್, ವಾಟ್ ಈಸ್ ಡಿಸ್ಫೇಜಿಯಾ, ವಾಟ್ ಈಸ್ ಒಡೈನೋಫೇಜಿಯಾ, and what are the tumors occurring in esophagus, then what are strictures ಅಂದ್ರೆ ಏನು, ಅದಕ್ಕೆ ಟ್ರೀಟ್ಮೆಂಟ್ ಏನು, ನೆಕ್ಸ್ಟ್ ಎಂಡೋಸ್ಕೋಪಿ, ಬೇರಿಯಂ ಮೀಲ್, ಬೇರಿಯಂ ಸ್ವಾಲೋ, ಇದೆಲ್ಲ ನಾವು ನೋಡಿ. ಸೊ ಈ ಒಂದು ಈಸೋಫೇಗಸ್ ಅಂತ ನಾವು ನೋಡ್ತೀವಲ್ಲ, ಅದಕ್ಕೆ ನೆಕ್ಸ್ಟ್ ಕಂಟಿನ್ಯೂಟಿ ಪಾರ್ಟ್ ಬಂದು ಸ್ಟಮಕ್ ಅಂದ್ರೆ ಗ್ಯಾಸ್ಟ್ರಿಕ್ ಅಂತ ಕರಿತೀವಿ. ಈ ಸ್ಟಮಕ್ ಅಲ್ಲಿ ಏನಾಗುತ್ತೆ, ಯಾವುದೇ ಒಂದು ಡಿಸೀಸ್ ಸ್ಟಮಕ್ ಅಲ್ಲಿ ಬೆಳೆದ್ರೆ ಅದು ಈಸೋಫೇಗಸ್ಗೆ ರಿಫ್ಲೆಕ್ಸ್ ಆಗುತ್ತೆ. ಸೊ ಈ ಒಂದು ಡಿಸ್ಫೇಜಿಯಾ ಏನಿದೆಯೋ ಒಂದೊಂದು ಟೈಮ್ ಚಿಕ್ಕ ಮಕ್ಕಳಲ್ಲೇ ನಾವು ನೋಡ್ತೀವಿ, ಅಂದ್ರೆ ಬೆಳವಣಿಗೆಯಲ್ಲಿ ಈ ಟ್ಯೂಬ್ ಕ್ಲೋಸ್ ಆಗೋದಿಲ್ಲ. ಸೊ ದಟ್ ಈಸ್ ಒನ್ ಆಫ್ ದಿ ಜೆನೆಟಿಕ್ ಡಿಸೀಸ್. ಸೊ ಇನ್ಹೆರಿಟೆಡ್ ಡಿಸೀಸ್ ಅಂತ ನಾವು ಕರಿತೇವೆ. ಸೊ I think that's the topic we have discussed about the esophagus. Thank you.